ಹೇಳಬೇಕು ಅಂದರೆ ಈಗ ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಮುಡಿ ಕೊಟ್ಟ ಮೇಲೆ ಈ ಗೆಟಪ್ ಎಲ್ಲ ನೋಡೋದಕ್ಕೆ ಸಿಗಲ್ಲ. ಈ ಗೆಟಪ್ ನೋಡಬೇಕು ಅಂದರೆ ಇನ್ನೂ 2-3 ತಿಂಗಳು ಬೇಕಾಗುತ್ತೆ. ಬನ್ನಿ, ಮುಡಿ ಕೊಟ್ಟಾದ್ಮೇಲೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ದೀರಾ ಹೆಚ್ಚಿನ ಕನ್ನಡ ಲಾಗ್ಸ್. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 4:15 ಆಗಿದೆ. ನಾನೀಗ ಧರ್ಮಸ್ಥಳದಲ್ಲಿದ್ದೀನಿ. ಬೆಳಗ್ಗೆ 8:00 ಕನಕಪುರ ಬಿಟ್ಟಿದ್ದಕ್ಕೆ 4:15 ಬಂದು ಧರ್ಮಸ್ಥಳ ಡ್ರಾಪ್ ಹಾಕಿದ್ದಾನೆ. ನೋಡಿ, ಇದೇ ಬಸ್ಸಲ್ಲಿ ನಾನು ಕನಕಪುರದಿಂದ ಧರ್ಮಸ್ಥಳ ಬಂದಿದ್ದು. ಹೇಳಬೇಕು ಅಂದರೆ ಧರ್ಮಸ್ಥಳಕ್ಕೆ ನಾನು ಒಬ್ಬನೇ ಬಂದಿಲ್ಲ ಗುರು. ನನ್ನ ಒಬ್ಬಳೇ ಹೆಂಡ್ತಿ ಹೇಮ ಜೊತೆ ಬಂದಿದ್ದೀನಿ. ನಾನು ಧರ್ಮಸ್ಥಳಕ್ಕೆ 10 ಟೈಮ್ಸ್ ಬಂದಿದ್ದೀನಿ. ಹೇಮಾಗೆ ಇದು ಫಸ್ಟ್ ಟೈಮು. ನೋಡೋಣ ಅನುಭವ ಹೇಗಿದೆ ಅಂತ ಕೇಳೋಣ. ಹೇಮ, ಹೇಗನ್ನಿಸ್ತಿದೆ ಮೊದಲನೇ ಸಲ ಧರ್ಮಸ್ಥಳದ ಭೇಟಿ? ಮಾತೇ ಬರ್ತಿಲ್ಲ ಗುರು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. 8 hours ಜರ್ನಿ, ಮಾತೇ ಬರ್ತಿಲ್ಲ. ಕೇಳಿ ಖತಮ್. ಈಗ ರೂಮಿನ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ರೇಂಜಲ್ಲಿ ರೂಮ್ ಸಿಗುತ್ತೆ ಅಂತ. ಸುಮಾರು ವರ್ಷ ಆಗಿತ್ತು, ಇಲ್ಲ ಅಂದರು. ನೋಡಿ, ನೇತ್ರಾವತಿ, ಸಾಕೇತ, ಗಂಗೋತ್ರಿ, ವೈಶಾಲಿ, ಸರಾವತಿ ಈ ಥರ ವಸತಿ ಗೃಹಗಳಿದ್ದಾವೆ. ನಮ್ಗೆ ಯಾವುದರಲ್ಲಿ ಅಲರ್ಟ್ ಆಗುತ್ತೋ ನೋಡಬೇಕು. ಸ್ನೇಹಿತರೆ, ಸ್ಟಾರ್ಟಿಂಗ್ ಅಂತೂ ರೂಮ್ ಸಿಕ್ಕಿಲ್ಲ. ಹಾಗಾಗಿ ಸಾಕೇತ ವಸತಿ ಗೃಹದಲ್ಲಿ ರೂಮ್ ಸಿಗುತ್ತೆ ಅನ್ನೋ ಭರವಸೆಯಿಂದ ಬಂದಿದ್ದೀವಿ. ಇದೇ ನೋಡಿ ಸಾಕೇತ ವಸತಿ ಗೃಹ. ಬನ್ನಿ, ಒಳಗಡೆ ರೂಮ್ ಸಿಗುತ್ತೋ ಇಲ್ವೋ ಅಂತ ನೋಡೋಣ. ಫೈನಲಿ ರೂಮ್ ಸಿಕ್ತು. 3rd ಫ್ಲೋರಲ್ಲಿ ನಮ್ಮ ರೂಮ್ಸ್ ಇರೋದು. ಬನ್ನಿ, ಲಿಫ್ಟಲ್ಲೇ ಹೋಗೋಣ. ರೂಮ್ ನಂಬರ್ 545 ಹುಡ್ಬೇಕೀಗ. 546, 545 ಇದೇ ನೋಡಿ ರೂಮ್ ಸಿಕ್ತು. ನೋಡಿ, ಒಳಗಡೆ ಹೀಗಿದೆ. 2 ಸಪ್ರೇಟ್ ಬೆಡ್ ಕೊಟ್ಟಿದ್ದಾರೆ, 2 ಚೇರ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಏನೋ ಇದೆ. ಹೇಳಬೇಕು ಅಂದರೆ ಈಗ ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಮುಡಿ ಕೊಟ್ಟ ಮೇಲೆ ಈ ಗೆಟಪ್ ಎಲ್ಲ ನೋಡೋದಕ್ಕೆ ಸಿಗಲ್ಲ. ಈ ಗೆಟಪ್ ನೋಡಬೇಕು ಅಂದರೆ ಇನ್ನೂ 2-3 ತಿಂಗಳು ಬೇಕಾಗುತ್ತೆ. ಬನ್ನಿ, ಮುಡಿ ಕೊಟ್ಟಾದ್ಮೇಲೆ ಸಿಗ್ತೀನಿ. ಶ್ರೀ ಮುಡಿಗೆ ಹೋಗುವ ದಾರಿ. ಇಲ್ಲೇ ಮುಡಿ ಕೊಡೋದಕ್ಕೆ ಹೋಗಬೇಕು. ದೊಡ್ಡದಾಗಿ ಕಟ್ಟಿದ್ದಾರೆ ಕಾಂಪ್ಲೆಕ್ಸ್ನ. ಹೇಳಬೇಕು ಅಂದರೆ ನಾನು 10 ವರ್ಷದಿಂದ ಬಂದಿದ್ದಾಗ ಇಷ್ಟೊಂದು ಇರಲಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಧರ್ಮಸ್ಥಳ ಬಂದಿದ್ದೀನಿ, ಆದರೆ ಮುಡಿ ಕೊಟ್ಟಿರಲಿಲ್ಲ. ಮುಡಿ ಕೊಟ್ಟು 10 ವರ್ಷ ಆಗಿತ್ತು. ಮುಡಿ ಕೊಡೋಕ್ಕೆ ಈ ರೇಂಜ್ ಕ್ಯೂ ಇದೆ. ಸ್ನೇಹಿತರೆ, ಮುಡಿ ಕೊಟ್ಟು ಸ್ನಾನ ಮಾಡಿ ಫ್ರೆಶಪ್ ಆಗಿ ಈಗ ಶ್ರೀ ಮಂಜುನಾಥನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೇಳಬೇಕು ಅಂದರೆ ಅಷ್ಟೊಂದು ಜನ ಇಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಫುಲ್ಲು ಫ್ರೀ ಇದೆ. ಸುಮಾರು ವರ್ಷಗಳಿಂದ ಈ ಥರ ನೋಡೇ ಇರಲಿಲ್ಲ ನಾನು, ಇಷ್ಟೊಂದು ಫ್ರೀ ಇರೋದ. ದೇವಸ್ಥಾನದೊಳಗಡೆ ಜನ ಇದ್ದಾರೆ ಏನೋ ಗೊತ್ತಿಲ್ಲ, ಇಲ್ಲಂತೂ ಫುಲ್ಲು ಫ್ರೀ ಇದ್ದಾರೆ. ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ 10 ನಿಮಿಷಕ್ಕೆ ದರ್ಶನ ಆಗ್ತಾ ಇರೋದು. ಸುಮಾರು ಗಂಟೆಗಟ್ಟಲೆ ನಿಂತಿದ್ದೀನಿ ಕ್ಯೂನಲ್ಲಿ. ಇಲ್ಲ ಅಂದರೂ 4-5 ಗಂಟೆ ಟೈಮ್ ನಿಂತಿದ್ದೀನಿ ದರ್ಶನಕ್ಕೆ ಅಂತ. 10 ನಿಮಿಷಕ್ಕೆ ಈ ಸಲ ದರ್ಶನ ಆಗ್ತಾಯಿದೆ. ಒಂದು ರೀತಿ ಖುಷಿನೂ ಇದೆ, ಬೇಜಾರು ಇದೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಜನನೇ ಇಲ್ಲ ಗುರು, ಇದೇ ಫಸ್ಟ್ ಟೈಮ್. ಇಲ್ಲ ಅಂದರೂ 10 ಸಲ ಬಂದಿದ್ದೀನಿ ಧರ್ಮಸ್ಥಳಕ್ಕೆ. ಹೇಳಬೇಕು ಅಂದರೆ
ಇದೇ ಫಸ್ಟ್ ಟೈಮು ಈ ಥರ ಫ್ರೀಯಾಗಿ ದರ್ಶನ ಮಾಡ್ತಾ ಇರೋದು. ಏನಿಲ್ಲ ಅಂದ್ರೂ 10 ನಿಮಿಷಕ್ಕೆ ದರ್ಶನ ಆಗಿಬಿಡುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಯಾರೂ ಇಲ್ಲ. ಯಾರು ಅಲ್ಲಿ ಬರ್ತಾ ಇದ್ದಾರೆ ಅನಿಸುತ್ತೆ. ಸ್ನೇಹಿತರೆ, ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಈಗ ಪ್ರಸಾದದಾಲಯದ ಹತ್ರ ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಈಗ 2nd ಫ್ಲೋರ್ ಕೂಡ ಮಾಡಿದ್ದಾರೆ ಪ್ರಸಾದದಾಲಯನ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಜನ ಕೂತ್ಕೊಬೋದು ಅಂತ. 1000 ಜನ ಅಟ್ ಎ ಟೈಮ್ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ. ಅಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಕೂಡ ನಿರ್ಮಾಣ ಮಾಡ್ತಿದ್ದಾರೆ. ಅದನ್ನು ಬೆಳಗ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡದಿದೆ ಪ್ಲ್ಯಾನ್ ಅಂತ.